ಹ್ಯಾಪಿ ಯುಗಾದಿ. ಹಾಯಾಗಿ ಕುಳಿತಿರು ನೀನು ರಾಣಿಯಾಗೆ ಮಹಾರಾಣಿಯಾಗೆ ಅಂತ ನಮ್ಮ ಭಾಷೆ ಹೇಳಿಲ್ವಾ? ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಯುಗಾದಿ ಹಬ್ಬ ಎಲ್ಲರೂ ಹೇಗೆ ಆಚರಿಸಿದ್ರಿ? ಎಲ್ಲರೂ ಖುಷಿಯಿಂದ ಆಚರಿಸಿದ್ದೀರಾ ಅಂತ ಭಾವಿಸ್ತೀನಿ. ಯುಗಾದಿ ಅಂದರೆ ಚೈತ್ರ ಮಾಸದ ಮೊದಲನೇ ದಿನ, ವರ್ಷದ ಮೊದಲನೇ ದಿನ. ಹಾಗಾಗಿ ನಮಗೆಲ್ಲ ಇದು ಹೊಸ ವರ್ಷ. ಹೊಸ ವರ್ಷದ ಸಂಕೇತವಾಗಿ ಯುಗಾದಿ ಹಬ್ಬನ ನಮ್ಮನೆಯಲ್ಲೂ ಆಚರಣೆ ಮಾಡಿದ್ವಿ. ಬೇವು ಬೆಲ್ಲ ತಿನ್ನುವಾಗ ಹೇಳಬೇಕಾಗಿರೋ ಒಂದು ಶ್ಲೋಕ ಅಂದರೆ ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳ ಭಕ್ಷಣಂ. ಬೇವು ಬೆಲ್ಲ ತಿಂದು ಜೀವನದಲ್ಲಿ ಬರೋ ಕಷ್ಟ ಸುಖನ ಸರಿಸಮನಾಗಿ ಎದುರಿಸೋ ಧೈರ್ಯ ಕೊಡಪ್ಪ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡ್ಕೊಂಡ್ವಿ. ಎಣ್ಣೆ ಸ್ನಾನ ಮಾಡೋಕ್ಕೆ ಇಲ್ಲೊಬ್ರು ರೆಡಿ ಆಗಿದ್ರು, ಜೊತೆಗೆ ಮಗಳೂ ರೆಡಿ ಮಾಡಿದ್ರು. ಜಾಸ್ತಿ ಬೆಳ್ಳಕ್ಕಾಗ್ಬಿಟ್ಟಿದ್ದೆ. ಹೆಂಗಿದ್ಯಾ? ಫುಲ್ಲು ಮಸಾಜ್ ಮಾಡಕ್ಕೆ ಬಿಟ್ಟಿದ್ಯಾ ನೀನು. ಹ್ಯಾಪಿ ಯುಗಾದಿ. ನಾನು ಎಣ್ಣೆ ಹಚ್ಕೊಂಡಿದ್ದೆ. ಯಾರು ಹಚ್ಚಿದ್ದು? ನಾನಂತೂ ಪೂಜೆ ಮಾಡಿ ಅಡುಗೆ ಮಾಡಿ ರೆಡಿ ಆದ್ರೂ ಇವ್ರು ಇನ್ನೂ ರೆಡಿ ಆಗಿರಲಿಲ್ಲ. ಹಬ್ಬದ ದಿನ ಸಾಕಷ್ಟು ವೀಡಿಯೋಸ್ ಮಾಡೋಣ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ. ಹಸ್ಬೆಂಡ್ ಕೂಡ ಸ್ವಲ್ಪ ಬ್ಯುಸಿ ಆದರು. ಹಾಗಾಗಿ ನಾನು ನನ್ನ ಮಗಳು ನೋಡ್ಕೊಳ್ತಾ ಟೈಮ್ ಸ್ಪೆಂಡ್ ಮಾಡಿದೆ. ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡಿದ್ದೆ, ಎಲ್ಲ ತಿಂದು ಖುಷಿಪಟ್ಟರು. ಹಬ್ಬ ಆದಮೇಲೆ ಇನ್ನೇನು ವರ್ಷದೊಡ್ಗೆ ಮಾಡಬೇಕು, ಅದಕ್ಕೆ ಒಂದು ನಾನ್ ವೆಜ್ ರೆಸಿಪಿ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ರೆಸಿಪಿ ಏನಪ್ಪ ಅಂದರೆ ಮಟನ್ ಬಿರಿಯಾನಿ. ನಾನಿಲ್ಲಿ 3/4 kg ಮಟನ್ ತೊಗೊಂಡಿದ್ದೆ. ಅದಕ್ಕೆ ಅಂತ 3 ಈರುಳ್ಳಿ, 1 ಟೊಮ್ಯಾಟೊ, 1 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಆಮೇಲೆ ತೆಂಗಿನಕಾಯಿ, ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆಗೆ ಅಂತ ಸ್ವಲ್ಪ ಚಕ್ಕೆ, ಲವಂಗ, ಸೋಂಪು ಹಾಗೂ ಗಸಗಸೆ ಎತ್ತಿಟ್ಕೊಂಡಿದ್ದೀನಿ. ಬಿರಿಯಾನಿನ ಕುಕ್ಕರಲ್ಲಿ ಮಾಡಿದ್ರೆ ಕ್ವಿಕ್ಕಾಗಿ ಆಗುತ್ತೆ ಅಂತ ನಾನು ಕುಕ್ಕರ್ ಯೂಸ್ ಮಾಡಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಜೊತೆಗೆ ಉಪ್ಪು ಹಾಕಿಬಿಟ್ರೆ ನೀಟಾಗಿ ಈರುಳ್ಳಿ ಫ್ರೈ ಆಗುತ್ತೆ. ಮಟನ್ ಕೂಡ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡು ವಾಶ್ ಮಾಡಿಕೊಂಡು ನೀರೆಲ್ಲ ನೀಟಾಗಿ ಶೋಧಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮಟನ್ನ ನಾನು ಅದರೊಳಗೆ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಚೆನ್ನಾಗಿ ನೀರು ಬಿಟ್ಕೊತಾ ಇದೆ. ಮಟನ್ ಸ್ವಲ್ಪ ಫ್ರೈ ಮಾಡಬೇಕು. ಮಟನ್ನ ಈ ರೀತಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಮಟನ್ ಸ್ಮೆಲ್ ಅನ್ನೋದು ಏನಿರುತ್ತೆ ಅದೆಲ್ಲ ಹೋಗಿಬಿಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಮಟನ್ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಕ್ಕೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈ ರೀತಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಕುಕ್ಕರ್ಗೆ 1 ಪ್ಲೇಟ್ ಮುಚ್ಚಿಬಿಟ್ಟು ಮೀಡಿಯಮ್ ಉರಿಯಲ್ಲಿ ಬೇಯಕ್ಕೆ ಇಡಬೇಕು. ವಿಷಲ್ ಹಾಕ್ಸ್ಬಾರ್ದು ಈಗಲೇ. ಇನ್ನೊಂದು ಕಡೆ ಒಂದು ಪುಟ್ಟ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಎತ್ತಿಟ್ಕೊಂಡಿರೋ ಮಸಾಲ ಐಟಮ್ಸ್ ಎಲ್ಲ ಇದರಲ್ಲಿ ಫ್ರೈ ಮಾಡ್ಕೊಬೇಕು. ಮಸಾಲ ಐಟಮ್ಸ್ ಲೈಟಾಗಿ ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ರೀತಿ ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರುಬ್ಬೋದ್ರಿಂದ
ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಇದೇ ಪ್ರೊಸೀಜರ್ನ ನೀವು ಮಟನ್ ಸಾರು ಮಾಡುವಾಗಲೂ ಚಿಕನ್ ಸಾರು ಮಾಡುವಾಗಲೂ ಕೂಡ ಫಾಲೋ ಮಾಡ್ಬೋದು. ಸೊ ಇವಾಗ ಈ ಮಿಶ್ರಣ ತಣ್ಣಗಾದ ಮೇಲೆ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಖಾರ ಪುಡಿ ಜೊತೆಗೆ 1 ಸ್ಪೂನ್ ಧನಿಯಾ ಪುಡಿ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಇವಾಗ ಒಳ್ಳೆ ಘಮ ಘಮ ಅಂತ ಇದೆ. ಆ ನೀರು ಬಿಟ್ಕೊಂಡಿದ್ದೆಲ್ಲನೂ ಈಗ ಒಂಥರ ಸೂಪ್ ಥರ ಆಗಿಬಿಟ್ಟಿದೆ. ಸೊ ಈ ಸೂಪ್ನ ಮಕ್ಕಳಿಗೆ ಕುಡಿಯೋಕೆ ಕೊಟ್ಟರೆ ತುಂಬಾ ಒಳ್ಳೆಯದು. ಮನೇಲಿ ನನ್ನ ಮಗಳಿಗೆ ಯಾವಾಗಲೂ ಈ ಸೂಪ್ ನಾನು ಕೊಡ್ತೀನಿ. ಚಿಕನ್ ಮಾಡಿದ್ರು ಅಷ್ಟೇ, ಮಟನ್ ಮಾಡಿದ್ರು ಅಷ್ಟೇ. ನಾನು ಯಾವಾಗಲೂ ನಾನ್ ವೆಜ್ ಮಾಡುವಾಗ ಬಿಸಿ ನೀರನ್ನ ಯೂಸ್ ಮಾಡ್ಕೋತೀನಿ. ಸೊ ಹಾಗಾಗಿ ಇನ್ನೊಂದು ಕಡೆ ನೀರನ್ನ ಬಿಸಿಗಿಟ್ಕೊಂಡಿದ್ದೆ. ಈ ರೀತಿ ಬಿಸಿ ನೀರು ಯೂಸ್ ಮಾಡೋದ್ರಿಂದ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ರುಬ್ಬಿಟ್ಕೊಂಡಿರೋ ಮಿಶ್ರಣನ ಮಟನ್ಗೆ ಮಿಕ್ಸ್ ಮಾಡ್ತೀನಿ. ಅದು ಸಣ್ಣ ಉರಿಯಲ್ಲಿ ಕುದಿ ಬರ್ತಿರೋ ಹಾಗೆ ನಿಮಗೆ ಎಷ್ಟು ನೀರು ಬೇಕು ಬಿರಿಯಾನಿಗೆ ಅದನ್ನು ಕೂಡ ಇವಾಗ ಸೇರಿಸ್ಕೋಬೇಕು. ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೆ. ಅದಕ್ಕೆ ನಾನು 3.5 ಕಪ್ಪಷ್ಟು ನೀರು ಹಾಕಿದ್ದೀನಿ. ಸೊ ಜೊತೆಗೆ ಮಟನ್ ಕೂಡ ನೀಟಾಗಿ ಬೇಯ್ಕೊಳ್ಳುತ್ತೆ. ನಾನು ಅಡುಗೆ ಮಾಡ್ತಿರೋವಾಗ ನನ್ನ ಹಸ್ಬೆಂಡ್ ಬಂದು ಜಾಯ್ನ್ ಆದರು. ಆ್ಯಕ್ಚುಲಿ ಅವರೇ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿದರು. ಬಟ್ ಅವರು ಕೆಲಸ ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತಂತ ನಾನು ಆಲ್ರೆಡಿ ಕುಕ್ಕಿಂಗ್ ಮಾಡ್ತಾಯಿದ್ದೆ. ಅಡುಗೆ ಮಾಡೋದೆಲ್ಲ ನಾನು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದೀನಿ ಅಂತ ನೀನು ಪ್ರೂವ್ ಮಾಡಬೇಕು ಅಡುಗೆ ಮಾಡಿ. ಆಯ್ತು. ಅಳತೆಗೆ ತಕ್ಕಷ್ಟು ಅಕ್ಕಿನ ಇಲ್ಲಿ ಹಾಕಿದ್ದೀವಿ. ಈಗ ಒಂದು ರೌಂಡ್ ತಿರುಗಿಸ್ಕೊಟ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ನೀವು ಟೇಸ್ಟ್ ಏನಾದರೂ ವೇರಿಯೇಷನ್ ಇದ್ದರೆ ಚೆಕ್ ಮಾಡ್ಕೊಬಿಡಬೇಕು. ಉಪ್ಪು ಖಾರ ಏನಾದರೂ ಎಕ್ಸ್ಟ್ರಾ ಬೇಕಿದ್ದರೆ ಇವಾಗ ಆ್ಯಡ್ ಮಾಡಿಕೊಂಡ್ರೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಏನು ಕಮ್ಮಿ ಆಗಿದೆ? ಇಲ್ಲ, ಚೆನ್ನಾಗಿದೆ. ಎಲ್ಲ ಕರೆಕ್ಟ್ ಇದೆಯಾ? ಸೂಪರ್ ಇದೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಅನ್ಕೋತೀನಿ. ಹೌದಾ? ನೀರು ಸ್ವಲ್ಪ ಕಮ್ಮಿ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡಿದೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಗಾರ್ನಿಷಿಂಗ್ ಮಾಡಿ 1 ತಿರುವು ಕೊಟ್ಟು ಕುಕ್ಕರ್ನ ವಿಷಲ್ಗೆ ಇಡಬೇಕು. ಕುಕ್ಕರಲ್ಲಿ 3 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು. ರೈಸ್ ಮತ್ತು ಮಟನ್ 2 ಪ್ರಾಪರಾಗಿ ಬೆಂದ್ಕೊಂಡಿರುತ್ತೆ. ಆ ವಿಷಲ್ ಬರ್ತಾ ಇದ್ದರೆ ಮಟನ್ ಬಿರಿಯಾನಿ ಅಂತೂ ಘಮ್ ಅಂತ ಇತ್ತು ಮನೆ ತುಂಬ. ಹಾಯಾಗಿ ಕುಳಿತಿರು ನೀನು ರಾಣಿಯಾಗೆ ಮಹಾರಾಣಿಯಾಗೆ ಅಂತ ನಮ್ಮ ಭಾಷೆ ಹೇಳಿಲ್ವಾ? ನಾನೇನೋ ಕೇಳಿದ ತಕ್ಷಣ ಎಷ್ಟು ಕೋಪ ಬಂತಂದ್ರೆ ಇವ್ರಿಗೆ. ಗಂಡನ ಹತ್ರನೇ ಎಲ್ಲ ಕೆಲಸ ಮಾಡಿಸ್ತಾಳೆ ಅಂದ್ಕೊಳ್ಳಿ ಏನೋ ವಿಡಿಯೋ ನೋಡಿದವರೆಲ್ಲ. ಯಾಕೆ ಹಂಗೆಲ್ಲ ತಿಳ್ಕೊಬೇಕು? ನೀನು ಆಫೀಸ್ಗೂ ಹೋಗ್ತೀಯಾ, ಮನೆಗೂ ಬರ್ತೀಯಾ, ಮನೆಯಲ್ಲೂ ಕೆಲಸ ಮಾಡ್ತೀಯಾ, ಗಂಡ ಅದನ್ನು ಹೆಂಡತಿಗೆ ಸಹಾಯ ಮಾಡ್ತಾಯಿದ್ದೀನಿ. ಬೇರೆಯವ್ರು ಏನು ಅಂದ್ಕೊಂಡು ನನಗೇನು? ನಾನು ಯಾರ ಬಗ್ಗೆನಾದ್ರು ತಲೆ ಕೆಡಿಸ್ಕೊಂಡ್ರೆ ನನ್ನ ಹಸ್ಬೆಂಡಿಗೆ ಕೆಟ್ಟ ಕೋಪ ಬರುತ್ತೆ. ತಲೆ ಕೆಡಿಸ್ಕೊಳ್ಳೋ ಮ್ಯಾಟ್ರೇ ಅಲ್ಲ. ಬಿರಿಯಾನಿ ರೆಡಿ ಆಗಿದೆ, ರೆಡಿ ಹೋಗ್ತೀನಿ ನಾನು. ಥ್ಯಾಂಕ್ ಯು. ಅವರು ಹೇಳೋದು ಕರೆಕ್ಟೇ. ಬೇಕಾದವರು ಮುಂದೆ ಬಂದು ಮಾತಾಡ್ತಾರೆ. ಹಿಂದೆ ಮಾತಾಡೋರಿಗೆಲ್ಲ ಯಾಕೆ ತಲೆ ಕೆಡಿಸ್ಕೊಬೇಕು? ಕೈಲಾಗ್ದವ್ರು ಅಷ್ಟೇ ಹಿಂದೆ ಕುತ್ಕೊಂಡು ಮಾತಾಡೋದು. ಮಟನ್ ಬಿರಿಯಾನಿ ರೆಡಿ ಆದಮೇಲೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಪ್ಲೇಟ್ 500 ರೂಪಾಯಿ, ನಂಬರ್ ಬಂದರೆ ಬರೀ 100 ರೂಪೀಸ್. ನಡಿ, ಯಾರು ಬೇಕು ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಏನೋ ಸೂಪರಾಗಿ ಬಂತು. ಅದ್ರ ಜೊತೆಗೆ ಮಟನ್ ಸಾರು ಇದು ಚೆನ್ನಾಗಿರತ್ತೆ ಅಂತ ನಾನು ಸ್ವಲ್ಪ ಅವರೆಕಾಳು ಮೆಂತ್ಯ ಸೊಪ್ಪು ಹಾಕಿ ಮಟನ್ ಸಾರು ಮಾಡಿದೆ. ಸೇಮ್ ಅದೇ ರೀತಿ ಮಸಾಲ ಎಲ್ಲ ಫ್ರೈ ಮಾಡಿಕೊಂಡು ರುಬ್ಕೊಂಡು ಮಿಕ್ಸ್ ಮಾಡಿದೆ. ಮಟನ್ ಸಾರು ಕೂಡ ತುಂಬ ಚೆನ್ನಾಗಿ ಬಂತು. ಇದು ನನ್ನ ಮಗಳಿಗಂತೂ ಫೇವ್ರೆಟ್ ಸಾರು. ಈ ಸಾರು ಜೊತೆಗೆ ಬಿಸಿಯಾಗಿ ಮುದ್ದೆ ಮಾಡಿಕೊಟ್ಟೆ. ಅದನ್ನು ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು. ನಮ್ಮ ಮನೇಲಂತೂ ವರ್ಷದೊಡಕು ಭರ್ಜರಿಯಾಗಿ ನಡೀತು. ನಿಮ್ಮ ಮನೇಲೆಲ್ಲ ಹೇಗೆ ಮಾಡಿದ್ರಿ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿರೋ ನಿಮ್ಗೆಲ್ರಿಗೂ ತುಂಬ ಥ್ಯಾಂಕ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.